ತಮ್ಮ ವಿರುದ್ಧ ದಾಖಲಾಗಿರುವ 3 ಪ್ರಕರಣಗಳಲ್ಲಿ ನಮಗೆ ನಿರೀಕ್ಷಣಾ ಜಾಮೀನು ಬೇಕು ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಮೂರು ಅತ್ಯಾಚಾರ ಪ್ರಕರಣಗಳಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಪ್ರಜ್ವಲ್ ರೇವಣ್ಣ. ಇನ್ನೂ ಕೂಡ ವಿದೇಶದಿಂದ ಬೆಂಗಳೂರಿಗೆ ಬಂದೇ ಇಲ್ಲ, ನಾಳೆ ಮಧ್ಯರಾತ್ರಿ ಬರೋದು. ಆದರೆ ಅದಕ್ಕೂ ಮೊದಲೇ ಅವರ ಪರ ವಕೀಲ ಅರುಣ್ ಅವರು ಕೋರ್ಟ್ಗೆ, ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಕೋರ್ಟ್ ಏನು ಮಾಡಬಹುದು? ಕೋರ್ಟ್ ಅರ್ಜಿ ವಿಚಾರಣೆ ಇವತ್ತೇ ಕೈಗೆತ್ತಿಕೊಳ್ಳುತ್ತಾ? ಸಾಧ್ಯತೆ ತುಂಬ ಕಡಿಮೆ. ನಾಳೆ ಕೈಗೆತ್ತಿಕೊಳ್ಳೋದು ಕೂಡ ಕಡಿಮೆ. ನಾಳೆ ಒಂದು ವೇಳೆ ಪ್ರಜ್ವಲ್ ಮಧ್ಯರಾತ್ರಿ ಬಂದಾಗ ಅಲ್ಲಿಯೇ ಆತನನ್ನು ಅರೆಸ್ಟ್ ಅಂತ ತೋರಿಸಿದ್ರೆ ನಿರೀಕ್ಷಣಾ ಜಾಮೀನು ಅರ್ಜಿ ಸಹಜವಾಗಿ ಕ್ವಾಶ್ ಆಗುತ್ತೆ. ಆಮೇಲೆ ರೆಗ್ಯುಲರ್ ಬೇಲ್ಗೆ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಆದರೂ ಕಾನೂನು ಹೋರಾಟಕ್ಕೆ ನಾವು ರೆಡಿ ಇದ್ದೀವಿ ಅಂತ ತೋರಿಸೋದಕ್ಕೋಸ್ಕರ ಈಗ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ನಿರೀಕ್ಷಣಾ ಜಾಮೀನಿನ ವಿಚಾರದಲ್ಲಿ ಕೋರ್ಟ್ ಏನು ಹೇಳುತ್ತೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಇಷ್ಟು ದಿನ 1 ತಿಂಗಳ ಕಾಲ ದೂರು ದಾಖಲಾಗಿ ಹತ್ತತ್ರ 1 ತಿಂಗಳಾಗ್ತಾ ಬಂತು. 1 ತಿಂಗಳಿಂದ ತಲೆಮರೆಸ್ಕೊಂಡಿದ್ದ ವ್ಯಕ್ತಿಗೆ ಬಂದ ತಕ್ಷಣ ನಿರೀಕ್ಷಣಾ ಜಾಮೀನು ಕೊಡ್ತಾರ ಅಂದರೆ ಆ ಸಾಧ್ಯತೆ ತೀರಾ ಕಡಿಮೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡಿತಾ ಹೋಗೋಣ. ಮೂರ್ತಿ, ಈಗ ಹೆಂಗಿದ್ರು ಪ್ರಜ್ವಲ್ ರೇವಣ್ಣ ನಾಳೆ ಮಿಡ್ನೈಟ್ ಬರ್ತಾರೆ. ಬಂದ ತಕ್ಷಣ ಬಂಧನ ಅಂತ ತೋರಿಸಿದ್ರೆ ನಿರೀಕ್ಷಣಾ ಜಾಮೀನು ಅಷ್ಟರ ಒಳಗಡೆ ಸಿಗೋ ಸಾಧ್ಯತೆ ತೀರಾ ಕಡಿಮೆ ಅಂತ ಅನ್ಕೋತೀನಿ. ತಾವೇನು ಹೇಳ್ತೀರಾ? ನಿಜ ಅರವಿಂದ, 1 ತಿಂಗಳ ಬಳಿಕ ಅಂದರೆ ಪ್ರಜ್ವಲ್ ರೇವಣ್ಣ ಮೇಲೆ FIR ಆಗಿ ಈಗಾಗಲೇ 1 ತಿಂಗಳು ಕಳೆದೋಗಿದೆ. ಮೊದಲ FIR ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಕ್ರೈಮ್ ನಂಬರ್ 107. ಆ FIR ಅದರಲ್ಲಿ ಮೊದಲಿಗೆ ಲೈಂಗಿಕ ದೌರ್ಜನ್ಯ ಕೇಸನ್ನು ಸೇರಿಸಲಾಗಿತ್ತು, IPC ಸೆಕ್ಷನ್ 354. ಆ ಬಳಿಕ ಅದಕ್ಕೆ ಇದೀಗ ಕೋರ್ಟ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಪ್ರಕರಣದಲ್ಲೂ ಕೂಡ IPC ಸೆಕ್ಷನ್ 376 ಅತ್ಯಾಚಾರ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ಅದಾದ ಬಳಿಕ CID ಠಾಣೆಯಲ್ಲಿ ದಾಖಲಾದಂತಹ ಅತ್ಯಾಚಾರ ಪ್ರಕರಣಗಳು IPC ಸೆಕ್ಷನ್ 376N ಸಬ್ಸೆಕ್ಷನ್ 2 ನಡಿ ದಾಖಲಾದಂತಹ FIRಗಳು. ಹೀಗಾಗಿ ಒಟ್ಟು 3 FIRಗಳಲ್ಲೂ ಇದೀಗ ಆಂಟಿಸಿಪೇಟರಿ ಬೇಲ್ಗಾಗಿ ಅರ್ಜಿಯನ್ನು ಪ್ರಜ್ವಲ್ ರೇವಣ್ಣ ಸಲ್ಲಿಕೆಯನ್ನು ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಪರ ವಕೀಲರು ಅರುಣ್ ಅವರು ಇದೀಗ ನ್ಯಾಯಾಲಯದಲ್ಲಿ, ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇದೀಗ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಬಹುಶಃ ಪ್ರಜ್ವಲ್ ರೇವಣ್ಣ ಅವರೇ ವಿಡಿಯೋ ಮಾಡಿ ಹೇಳಿದಂತೆ, ಅಂದರೆ ಗುರುವಾರ ಮಧ್ಯರಾತ್ರಿ 12:30ಕ್ಕೆ ಅವರು ಬೆಂಗಳೂರಿಗೆ ಬರ್ತಿದ್ದಾರೆ. ಶುಕ್ರವಾರ ಬೆಳಗ್ಗೆ SIT ಮುಂದೆ ಹಾಜರಾಗ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಿದ್ರು. ಯಾವಾಗ ಇವ್ರ ಮೇಲೆ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಆಯಿತು, ಹೀಗಾಗಿ ಇವರು ಬೆಂಗಳೂರಿಗೆ ಬಂದ ತಕ್ಷಣ ಅಲ್ಲಿ ಅಧಿಕಾರಿಗಳು ಇವ್ರನ್ನ ವಶಕ್ಕೆ ಪಡೆದುಕೊಳ್ತಾರೆ. ಆ ಬಳಿಕ SIT ಅಧಿಕಾರಿಗಳಿಗೆ ಇವ್ರನ್ನ ಹಸ್ತಾಂತರ ಮಾಡ್ತಾರೆ. ಹೀಗಾಗಿ ಅಲ್ಲೇ ಕೂಡ ಅರೆಸ್ಟ್ ಆಗುತ್ತೆ. ಹೀಗಾಗಿ ಅರೆಸ್ಟ್ ಆದ ಬಳಿಕ ಇವರು ಸಲ್ಲಿಕೆ ಮಾಡಿದಂತಹ ನಿರೀಕ್ಷಣಾ ಜಾಮೀನಿನ ಅರ್ಜಿ ಏನಿದೆ ಇದು ತಂತಾನೇ ವಜಾ ಆಗುತ್ತೆ. ಇನ್ನೂ ಕೂಡ ಕೋರ್ಟ್ನಲ್ಲಿ ಇವತ್ತು ಮಧ್ಯಾಹ್ನ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಇನ್ನೂ ಕೂಡ ಕೋರ್ಟ್ನಲ್ಲಿ ಕೇಸ್ ಪೆಂಡಿಂಗ್ ಇದೆ. ಅಂದರೆ ಇನ್ನೂ ಕೂಡ ಲಿಸ್ಟ್ ಆಗಿಲ್ಲ ಯಾವಾಗ ವಿಚಾರಣೆಗೆ ಬರುತ್ತೆ ಅಂತೇಳಿ. ಬಹುಶಃ ನಾಳೆಯ ಒಳಗಾಗಿ ಏನಾದರೂ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ, ನಾಳೆ ಕೋರ್ಟ್ನ ಕಲಾಪ ಮುಗಿಯುವುದರ ಒಳಗಾಗಿ ಏನಾದರೂ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಆಗ ಒಂದಷ್ಟು ವಾದ ಪ್ರತಿವಾದಗಳು ನಡೆಯಬಹುದು. ಆದರೆ ಸದ್ಯದ ಮಟ್ಟಿಗೆ ಇದೀಗ ಇನ್ನೂ ಕೂಡ ಪ್ರಜ್ವಲ್ ಬರಬೇಕು. ಆದರೆ ಕೋರ್ಟ್ನಲ್ಲಿ ಇನ್ನೂ ಕೂಡ ಕೇಸ್ ಪೆಂಡಿಂಗ್ ಇದೆ, ಲಿಸ್ಟ್ ಆಗಿಲ್ಲ. ಬಹುಶಃ ಇವತ್ತು ಸಂಜೆ ಅಥವಾ ನಾಳೆಯ ಒಳಗಾಗಿ ಲಿಸ್ಟ್ ಆದರೂ ಕೂಡ ಆಶ್ಚರ್ಯವಿಲ್ಲ. ಲಿಸ್ಟ್ ಆಗಿ ವಿಚಾರಣೆಗೂ ಕೂಡ ಬರಬಹುದು. ಅರವಿಂದ್, ಸಾಮಾನ್ಯವಾಗಿ ಇಂಥ ಪ್ರಕರಣಗಳಲ್ಲಿ ಮೂರ್ತಿ, ಯಾಕೆಂದರೆ ಆ ದೂರು ದಾಖಲಾಗಿ ಹತ್ತತ್ರ 1 ತಿಂಗಳಾಗ್ತಾ ಬಂತು. 1 ತಿಂಗಳಿಂದ ಈತ ಅಬ್ಸ್ಕ್ಯಾಂಡಿಂಗ್, 1 ತಿಂಗಳಿಂದ ಕೋರ್ಟ್ಗೂ ಬಂದಿಲ್ಲ ಅಥವಾ ವಿಚಾರಣೆಗೂ ಹಾಜರಾಗಿಲ್ಲ. ಇಂಥ ಪ್ರಕರಣದಲ್ಲಿ ಏಕಾಏಕಿ ಬಂದು ನನಗೆ ನಿರೀಕ್ಷಣಾ ಜಾಮೀನು ಕೊಡಿ ಅಂತ ಕೇಳಿಬಿಟ್ರೆ ಕೋರ್ಟ್ ಇಂಥ ಪ್ರಕರಣಗಳನ್ನು ಹೇಗೆ ನೋಡುತ್ತೆ ಅಂತ? ಅರವಿಂದ, ಸಾಮಾನ್ಯವಾಗಿ ಅತ್ಯಾಚಾರದಂತಹ ಪ್ರಕರಣಗಳು ಅಂದರೆ ಶಿಕ್ಷೆಯ ಪ್ರಮಾಣ ಯಾವ ಕೇಸ್ಗಳಲ್ಲಿ 10 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಯ ಪ್ರಮಾಣ ಇರುತ್ತೋ ಅಂಥ ಕೇಸ್ಗಳಲ್ಲಿ ಅಷ್ಟು ಸುಲಭವಾಗಿ ನಿರೀಕ್ಷಣಾ ಜಾಮೀನು ಸಿಗೋದಿಲ್ಲ. ಇಲ್ಲಿ ಯಾವುದಕ್ಕೂ ಇರಲಿ ಅನ್ನೋ ಕಾರಣಕ್ಕೆ ಏನೋ ಅವರ ವಕೀಲರ ಸಲಹೆ ಮೇರೆಗೆ ಇದೀಗ ನಿರೀಕ್ಷಣಾ ಜಾಮೀನಿಗಾಗಿ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಇದೀಗ ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಬಹುಶಃ ನಿರೀಕ್ಷಣಾ ಜಾಮೀನು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಇವರ ವಾದಕ್ಕೆ SPP ಪ್ರಬಲವಾಗಿ ಆಕ್ಷೇಪಣೆಯನ್ನು ಸಲ್ಲಿಸ್ತಕ್ಕಂತಹ ಸಾಧ್ಯತೆ ಇದೆ. ಮತ್ತು ಇವರ ನಿರೀಕ್ಷಣಾ ಜಾಮೀನಿಗೆ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಕಾಲಾವಕಾಶವನ್ನು ಸಹ
ಕೇಳ್ತಕ್ಕಂತಹ ಸಾಧ್ಯತೆ ಇದೆ. ಹೀಗಾಗಿ ಅರ್ಜಿ ವಿಚಾರಣೆಗೆ ಬಂದರೂ ಕೂಡ ಒಂದಷ್ಟು ಸಮಯವನ್ನ ಆಕ್ಷೇಪಣೆ ಸಲ್ಲಿಸೋದಕ್ಕೆ ತೆಗೆದುಕೊಳ್ಬಹುದು. ಆ ಸಂದರ್ಭದಲ್ಲಿ ಇವರು ನಾಳೆ ರಾತ್ರಿ ಏನಾದರೂ ಭಾರತಕ್ಕೆ ವಾಪಸ್ಸಾದಂತಹ ಸಂದರ್ಭದಲ್ಲಿ ಇವ್ರನ್ನ ಅರೆಸ್ಟ್ ಮಾಡ್ಕೊಳ್ತಾರೆ. ಆಗ ಇವರ ನಿರೀಕ್ಷಣಾ ಜಾಮೀನಿನ ಅರ್ಜಿ ಅದು ತಂತಾನೆ ವಜಾ ಆಗಲಿದೆ. ಈಗಾಗಲೇ ಕೋರ್ಟ್ನಿಂದ ಅರವಿಂದ್. ಅರೆಸ್ಟ್ ವಾರೆಂಟ್ ಕೂಡ ಇಶ್ಯೂ ಆಗಿರೋದ್ರಿಂದ ಕೋರ್ಟ್ ಈ ಅರ್ಜಿಯನ್ನ ಪುರಸ್ಕರಿಸುತ್ತಾ ಅನ್ನೋದೇ ಒಂದು ಪ್ರಶ್ನೆ ಇದೆ, ಡೌಟ್ ಇದೆ. ಮೂರ್ತಿ, ತಾವೇನು ಹೇಳ್ತೀರಾ? ಅರವಿಂದ, ಈಗ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದಂತಹ ಸಂದರ್ಭದಲ್ಲಿ ಅದು ಅಂದ್ರೆ ಸಾಮಾನ್ಯವಾಗಿ ಈಗ ಅದನ್ನ ಅಂದ್ರೆ ಇನ್ನು ಕೇಸ್ ಪೆಂಡಿಂಗ್ ಅಲ್ಲಿದೆ. ಹೀಗಾಗಿ ಇವತ್ತು ಅಥವಾ ನಾಳೆ ಲಿಸ್ಟ್ ಆಗ್ಬೋದು. ಕೋರ್ಟ್ ಅದನ್ನ ಅಂದ್ರೆ ಇವ್ರಿಗೆ ವಾದಕ್ಕೆ ಯಾರು ಇವರ ಪರ ವಕೀಲರಿದ್ದಾರೆ ಅವರಿಗೆ ವಾದಕ್ಕೆ ಅವಕಾಶವನ್ನ ಕೋರ್ಟ್ ಮಾಡಿಕೊಡುತ್ತೆ. ಅದಕ್ಕೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ SITಗೂ ಕೂಡ ಅವಕಾಶವನ್ನ ಕೊಡುತ್ತೆ. ಅಂದ್ರೆ ಇವರ ವಾದ ಪ್ರತಿವಾದದ ಮೇಲೆ ಈ ಒಂದು ವಿಚಾರಗಳು ನಿಂತಿರುತ್ತೆ. ಅಂದ್ರೆ ಇವರಿಗೆ ನಿರೀಕ್ಷಣಾ ಜಾಮೀನನ್ನ ಕೊಡಬೇಕಾ, ಹೇಗೆ, ಗಂಭೀರವಾದಂತಹ ಪ್ರಕರಣಗಳು, 1 ತಿಂಗಳಿನಿಂದ ತಲೆಮರೆಸ್ಕೊಂಡಿದ್ರು, ಇದೀಗ ಭಾರತಕ್ಕೆ ವಾಪಸ್ ಆಗ್ತಿದ್ದಾರೆ, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದಾಗಬಹುದು ಅನ್ನೋ ಭಯದಲ್ಲಿ ವಾಪಸ್ ಆಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಮಟ್ಟದಲ್ಲಿ SPP ವಾದವನ್ನ ಮಂಡನೆ ಮಾಡಬಹುದು. ಹೀಗಾಗಿಯೇ ನಿರೀಕ್ಷಣಾ ಜಾಮೀನಿಗೆ ಮೊದಲಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ನಾಳೆ ಇವರು ಭಾರತಕ್ಕೆ ವಾಪಸ್ ಆಗ್ತಿದ್ದಾರೆ. ಬೆಂಗಳೂರಿಗೆ ಬಂದ ಬಳಿಕ ಇವ್ರನ್ನ ಅರೆಸ್ಟ್ ಮಾಡುವ ಪ್ರಕ್ರಿಯೆ ಇರುತ್ತೆ. ಇನ್ ಕೇಸ್ ಏನಾದರೂ ನಿರೀಕ್ಷಣಾ ಜಾಮೀನು ಸಿಕ್ಕಿದ್ರೆ SIT ಕೊಟ್ಟಂತಹ ನೋಟಿಸ್ಗೆ ಹೋಗಿ ಉತ್ತರವನ್ನ ಕೊಡಬಹುದು. ನಿರೀಕ್ಷಣಾ ಜಾಮೀನಿನ ಅರ್ಜಿಯ ವಿಚಾರಣೆ ಇನ್ನೂ ಕೂಡ ಆರಂಭವಾಗಿಲ್ಲ, ಲಿಸ್ಟ್ ಆಗಿಲ್ಲ. ಅದರಲ್ಲಿ ಒಂದಷ್ಟು ವಾದ ಪ್ರತಿವಾದಗಳು ನಡೆದು ಅದಕ್ಕೆ ಟೈಮ್ ಕೂಡ ಬೇಕಾಗುತ್ತೆ. ಹೀಗಾಗಿ ಅಷ್ಟರೊಳಗೆ ಬಂಧನವನ್ನ ಕೂಡ ಮಾಡೋದಕ್ಕೆ SIT ತಯಾರಿಯನ್ನ ಮಾಡಿಕೊಂಡಂತೆ ಕಾಣಿಸ್ತಿದೆ. ಓಕೆ ಮೂರ್ತಿ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಈ ಎಲ್ಲ ವಿಚಾರಗಳು ಕೂಡ ಪ್ರಜ್ವಲ್ ರೇವಣ್ಣ ಪರ ವಕೀಲರಿಗೆ ಗೊತ್ತಿಲ್ಲ ಅಂತೇನಿಲ್ಲ. ಯಾಕೆಂದರೆ ಒಂದು ಕಡೆ ಕೋರ್ಟಿಂದ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ, ಮತ್ತೊಂದು ಕಡೆ ಈತನ ವಿರುದ್ಧ ಲುಕೌಟ್ ನೋಟಿಸ್ ಇತ್ತು, ಬ್ಲೂ ಕಾರ್ನರ್ ನೋಟಿಸ್ ಇತ್ತು. ಅದಾದ ನಂತರ ಈತ ಯಾವ ನೋಟಿಸ್ಗೂ ಕೂಡ ಉತ್ತರವನ್ನು ಕೊಟ್ಟಿಲ್ಲ. 1 ತಿಂಗಳಿಂದ ಈತ ತಲೆಮರೆಸ್ಕೊಂಡಿದ್ದಾನೆ. ಜೊತೆಗೆ ಅತ್ಯಾಚಾರದಂಥ ಗುರುತರವಾದ ಆರೋಪ ಈತನ ಮೇಲಿದೆ. ಇದೆಲ್ಲ ಇದ್ದರೂ ಕೂಡ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥದ್ದು ಕೇವಲ ನಾವು ಕಾನೂನು ಹೋರಾಟಕ್ಕೆ ಸಿದ್ಧರಾಗಿದ್ದೇವೆ ಅಂತಕ್ಕಂಥ ಒಂದು ಮೆಸೇಜ್ ಕೊಡುವಂಥದ್ದು ಅಂತ ಅನಿಸ್ತಾ ಇದೆ.